ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಟ್ರೆಕ್ಕಿಂಗ್ ಆಗಿ ತೆರಳಿದ ಅದ್ವೈತ್ ಕಾಣೆಯಾಗಿ ಇಂದಿಗೆ 6 ದಿನ ಕಳೆದಿವೆ. ಅದ್ವೈತ್ ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ ನೆಲಮಂಗಲದಲ್ಲಿ ಟೆಕ್ಕಿ ಅದ್ವೈತ್ಗಾಗಿ NDRF, SDRF ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಯು ವಿವಿಧ ಆಯಾಮಗಳಲ್ಲಿ ಶೋಧ ನಡೆಸ್ತಾ ಇದ್ರೆ, ಇತ್ತ ಪರ್ವತಾರೋಹಿ ಜ್ಯೋತಿರಾಜ್ ತಂಡದಿಂದ ಅಪಾಯಕಾರಿ ಪ್ರದೇಶಗಳಲ್ಲಿ ಹುಡುಕಾಟ ಮುಂದುವರೆದಿದೆ. ಅಲ್ಲದೆ ಇಂದು ಶಾಂತಲಾ ಡ್ರಾಪ್ನಲ್ಲಿ ನಡೆಯುತ್ತಿರುವ ಸಂಪೂರ್ಣ ಶೋಧ ಕಾರ್ಯಾಚರಣೆ ನಿರ್ಣಾಯಕವಾಗುವ ನಿರೀಕ್ಷೆ ಇದೆ. ನಿನ್ನೆ ಶಿವಗಂಗೆ ಬೆಟ್ಟದ ಅರ್ಧ ಭಾಗದಲ್ಲಿ ಶೋಧವನ್ನ ನಡೆಸಿದ್ದ ಜ್ಯೋತಿರಾಜ್ ತಂಡ ಇಂದು ಪ್ರಮುಖವಾದ ಶಾಂತಲಾ ಡ್ರಾಪ್ ಪ್ರದೇಶದತ್ತ ಗಮನವನ್ನ ಕೇಂದ್ರೀಕರಿಸಿದೆ. ಸೂಸೈಡ್ ಸ್ಪಾಟ್ ಅಂತಾನೆ ಗುರುತಿಸಲಾಗಿರುವಂತಹ ಶಾಂತಲಾ ಡ್ರಾಪ್ನಲ್ಲಿ ರೋಪ್ ಮೂಲಕ ತಂಡದ ಸದಸ್ಯರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಅಪಾಯಕಾರಿ ಬಂಡೆ ಪ್ರದೇಶಗಳಲ್ಲೂ ಕೂಡ ಯಾವುದೇ ಭಯವಿಲ್ಲದೆ ರೋಪ್ ಸಹಾಯದಿಂದ ಕೆಳಗಿಳಿದು ಹುಡುಕಾಟವನ್ನ ನಡೆಸ್ತಾ ಇರುವಂತಹ ಜ್ಯೋತಿರಾಜ್ ತಂಡದ ಕಾರ್ಯಾಚರಣೆ ಮೈ ಜುಮ್ಮೆನಿಸುವಂತಿದೆ. ಆದರೆ 6 ದಿನಗಳ ನಂತರ ಶೋಧದ ನಡುವೆಯೂ ಇದುವರೆಗೂ ಅದ್ವೈತ್ನ ಯಾವುದೇ ಸುಳಿವು ಪತ್ತೆಯಾಗಿಲ್ಲ.